ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಜನ್ಮದಿನೋತ್ಸವ ಅಂಗವಾಗಿ ಅನ್ನದಾನ ಸೇವೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಜನ್ಮದಿನೋತ್ಸವದ ಅಂಗವಾಗಿ ಅತ್ತಿಬೆಲೆ ಟೋಲ್ಗೇಟ್ ಬಳಿ ಇರುವ ಅನ್ನದಾನ ಸೇವಾ ಕೇಂದ್ರದಲ್ಲಿ ಭಕ್ತರಿಗೆ ಅನ್ನದಾನ ಸೇವೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಅನ್ನದಾನ ಸೇವೆಯಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಭಕ್ತರಿಗೆ ಪ್ರಸಾದ ಹಾಗೂ ಅನ್ನದಾನ ವಿತರಣೆ ಮಾಡಲಾಯಿತು. ಸೇವಾ ಕೇಂದ್ರದ ವತಿಯಿಂದ ಭಕ್ತರಿಗೆ ಭಕ್ತಿಭಾವದಿಂದ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ಕಾರ್ಯಕ್ರಮವು ಭಕ್ತಿಪೂರ್ಣ ವಾತಾವರಣದಲ್ಲಿ ನೆರವೇರಿತು. ಈ ಸಂದರ್ಭದಲ್ಲಿ ಸ್ಥಳೀಯ ಭಕ್ತರು, ಸೇವಾ ಸಂಘದ ಸದಸ್ಯರು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಅಂದರೆ ಉತ್ತರ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಜನ್ಮದಿನೋತ್ಸವ ಇವತ್ತು ಈ ಭೂಮಂಡಲದ ಮೇಲೆ ಎಲ್ಲ ಕಡೆ ಅಯ್ಯಪ್ಪ ಸ್ವಾಮಿ ಭಕ್ತರು ಇವತ್ತಿನ ದಿನವನ್ನು ಅತಿ ವಿಜೃಂಭಣೆಯಿಂದ ಅಯ್ಯಪ್ಪ ಸ್ವಾಮಿಯ ಒಂದು ಜನನದ ಈ ಉತ್ತರ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಈ ಸ್ವಾಮಿಯ ಆಚರಣೆಯನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಇವತ್ತು ನಾವು ಈ ಅತ್ತಿಬೆಲೆ ಅನ್ನದಾನ ಕೇಂದ್ರದಲ್ಲಿ ನಾವು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ವತಿಯಿಂದ ಡಿಸೆಂಬರ್ 3ನೇ ತಾರೀಕಿಂದ 2026 ಜನವರಿ 16ರವರೆಗೆ ಅನ್ನದಾನ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದಷ್ಟಕ್ಕೆ ಸೀಮಿತವಾಗಬಾರ್ದು ಅಂತೇಳಿ ಪ್ರತಿ ವಾರ ನಾವಿಲ್ಲಿ ಶನಿವಾರ ಪಡಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ. ಅದೇ ರೀತಿ ಇವತ್ತು ಬುಧವಾರ 1ನೇ ತಾರೀಕು ಏಪ್ರಿಲ್ ಸ್ವಾಮಿಯ ಜನ್ಮದಿನೋತ್ಸವದ ಅಂಗವಾಗಿ ಇವತ್ತು ಮುಂಜಾನೆಯ ಪೂಜಾ ಕಾರ್ಯಕ್ರಮ ಮತ್ತು ಈಗ ಅನ್ನದಾನ ಸೇವಾ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಸಾಯಂಕಾಲ ಪಡಿ ಪೂಜೆ ಕಾರ್ಯಕ್ರಮವನ್ನು ಸಹ ನಾವು ಇಲ್ಲಿ ಏರ್ಪಾಡು ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಸ್ಥಳದಾನಿಗಳಾಗಿರ್ತಕ್ಕಂಥ ನಮ್ಮ ನವೀನ್ ರವರು, ನಮ್ಮ ಹಿರಿಯ ಗುರುಸ್ವಾಮಿಗಳು, ನಮಗೆಲ್ಲ ಉತ್ತೇಜನ ಕೊಡ್ತಕ್ಕಂಥವ್ರು, ಈ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಕ್ಕಂಥವರು ನಮ್ಮ ಜಯರಾಮ್ ಸ್ವಾಮಿಗಳವರು, ನಮ್ಮ ನವೀನ್ ಸ್ವಾಮಿಗಳ ಆಪ್ತ ಮಿತ್ರ ರಾಜೇಶ್ ರವರು, ನಮ್ಮ ಇನ್ನೊಬ್ಬ ಹಿರಿಯ ಗುರುಸ್ವಾಮಿಗಳು ಸಂಪಂಗಿ ಸ್ವಾಮಿಗಳವರು, ನಮ್ಮ ಹರೀಶ್ ರವರು, ಮತ್ತು ಹುಬ್ಳಿಯಿಂದ ಬಂದಿರತಕ್ಕಂಥ ಅವರು ದೈವ ಭಕ್ತರು, ಅಲ್ಲಿಂದ ಬಂದಿರತಕ್ಕಂಥ ನಮ್ಮ ಪತ್ತಾರವರು, ಇಲ್ಲಿ ನಾಗರಾಜಣ್ಣವರು ಬೆಳಗ್ಗೆ 5 ಗಂಟೆಗೆ ಎದ್ದು ಇಲ್ಲಿ ಶುದ್ಧ ಕಾರ್ಯ ಎಲ್ಲ ಮಾಡ್ತಕ್ಕಂಥ ಸೇವೆ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿ ಭಕ್ತಿಯಿಂದ ಇವತ್ತಿನ ಕಾರ್ಯವನ್ನು ನಾವು ನೆರವೇರಿಸಿದ್ದೇವೆ. ಈಗ ಅನ್ನದಾನ ಕಾರ್ಯಕ್ರಮ ನಡೀತದೆ. ಅದೇ ರೀತಿ ಸಾಯಂಕಾಲ ಪಡಿಪೂಜೆ ಇರ್ತದೆ. ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಕ್ಕೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಶಾಸನ PR ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಲಕ್ಷ್ಮೀನಾರಾಯಣರವರು. ಈ ಒಂದು ಕಾರ್ಯಕ್ರಮ ನಡಿಬೇಕು ಅಂತೇಳಿ ಬಿಡ್ಲಿಲ್ಲ, ಅವರು ಮುಂದುವರ್ಸ್ಕೊಂಡು ಹೋಗೋಣ ಅಂತೇಳಿ ಉತ್ತೇಜವಾಗಿ ನಿಂತಿದ್ದಾರೆ. ಸಾಯಂಕಾಲ ಪೂಜೆ ಕಾರ್ಯಕ್ರಮಕ್ಕೆ ಅವ್ರು ಬರ್ತಾರೆ ಅಂತ ಹೇಳ್ತಾ ಎಲ್ಲ ಅನ್ನದಾನ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು. ಸಾಯಂಕಾಲ ಪಡಿ ಪೂಜೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಭಾಗವಹಿಸಬೇಕು ಅಂತೇಳಿ ಮನವಿ. ಎಲ್ಲ ಶಾಸನ ಪದಾಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಈ ವರ್ಷ ಬೇಗನೆ ನಾವಿಲ್ಲಿ ಅನ್ನದಾನ ಕೇಂದ್ರವನ್ನು ಪ್ರಾರಂಭ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರಿಗೆ ನಾವು ಅನ್ನ ಪ್ರಸಾದವನ್ನು ಕೊಡಬೇಕು ಅಂತೇಳಿ ಇವತ್ತಿಂದಲೇ ನಾವು ಸಿದ್ಧತೆಗಳನ್ನ ಮಾಡ್ಕೊತಾ ಇದ್ದೇವೆ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಅನ್ನದಾತ ಪ್ರಭುವೇ ಶರಣಮಯ್ಯಪ್ಪ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರೇ ಶರಣಮಯ್ಯಪ್ಪ, ಶಬರಿಗಿರೀಶನೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಹರಿಹರ ಪುತ್ರನೇ ಶರಣಮಯ್ಯಪ್ಪ, ಗಣೇಶ ಸೋದರನೇ ಶರಣಮಯ್ಯಪ್ಪ, ಸುಬ್ರಹ್ಮಣ್ಯ ಸೋದರನೇ ಶರಣಮಯ್ಯಪ್ಪ. ಇವತ್ತು ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಜನ್ಮ ದಿನಾಚರಣೆ ಅಂಗವಾಗಿ ನಾವಿಲ್ಲಿ ಅತ್ತಿಬೆಲೆ ಅನ್ನದಾನ ಸೇವಾ ಕೇಂದ್ರ ನಾವು ಕಳೆದ ವರ್ಷ ಡಿಸೆಂಬರ್ 3ರಿಂದ ಜನವರಿ 2026 16ನೇ ತಾರೀಕುವರೆಗೂ ಅನ್ನದಾನ ಸೇವೆಯನ್ನು ಭಕ್ತಾದಿಗಳಿಗೆ ಮಾಡಿದ್ವಿ. ಅದೇ ಸ್ಥಳದಲ್ಲಿ ಇವತ್ತು ಅಯ್ಯಪ್ಪ ಸ್ವಾಮಿ ಜನ್ಮದಿನೋತ್ಸವದ ಅಂಗವಾಗಿ ಅನ್ನದಾನ ಸೇವೆಯನ್ನು ಮಾಡ್ತಾ ಇದ್ದೇವೆ. ಪ್ರತಿ ಶನಿವಾರವೂ ಸಹ ಇಲ್ಲಿ ಅಯ್ಯಪ್ಪ ಸ್ವಾಮಿ ಪಡಿ ಪೂಜೆ ಹಾಗೂ ಅನ್ನದಾನ ಕಾರ್ಯಕ್ರಮ ಪ್ರತಿ ಶನಿವಾರ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ನವೀನ್ ಸ್ವಾಮಿಗಳು, ಸ್ಥಳದಾನಿಗಳು, ಅವರ ಹರೀಶ್ ಅವರು, ಜಯರಾಮ್ ಸ್ವಾಮಿಗಳು, ಹಿರಿಯ ಗುರುಗಳು ಎಲ್ಲರ ನೇತೃತ್ವದಲ್ಲಿ ಇದನ್ನು ಯಶಸ್ವಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಸಹಕಾರ ಕೊಡಬೇಕು. ಪ್ರತಿ ಶನಿವಾರ ಪಡಿ ಪೂಜೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತೇವೆ ಬಂಧುಗಳೇ. ಎಲ್ಲ ಬರುತ್ತಾರೆ.
ಗಾಡಿ ಸ್ವಲ್ಪ ಹಿಂದಕ್ಕೆ ಹಾಕಿದ್ರೆ ಬನ್ನಿ ಬನ್ನಿ ಅರೆ ಬನ್ನಿ ಅಲ್ಲಿಗೆ ಬನ್ನಿ ಪರವಾಗಿಲ್ಲ ಬನ್ನಿ ಪ್ರಸಾದ